ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪಿವಿಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವರ್ಲ್ಡ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿವಿಆರ್ ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಹಸು ತೊಳೆಯುವ ವಿಚಾರಕ್ಕೆ ಗಲಾಟೆ, ದಂಪತಿ ಮೇಲೆ ಹಲ್ಲೆ, ಪ್ರಾಣ ಬೆದರಿಕೆ, ದೂರು ಪ್ರತಿ ದೂರು, 2 ಪ್ರಕರಣಗಳು ದಾಖಲು. ಚಿಂತಾಮಣಿ ತಾಲೂಕಿನ ಹೆಸಗಲಹಳ್ಳಿ ಗ್ರಾಮದಲ್ಲಿ ಹಸೆ ತೊಳೆದ ನೀರು ಚರಂಡಿಗೆ ಹೋಗುವ ಸಣ್ಣ ವಿಚಾರಕ್ಕೆ ತಕರಾರು ತೆಗೆದು ಮಹಿಳೆ ಹಾಗೂ ಆಕೆಯ ಪತಿ ಮೇಲೆ ನೆರೆಹೊರೆಯವರು ತೀವ್ರವಾಗಿ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡಿರುವ ಹೆಸಗಲಹಳ್ಳಿ ಗ್ರಾಮದ ಗೃಹಿಣಿ ಸುಧಾ ಹಾಗೂ ಅವರ ಪತಿ ವೆಂಕಟಣ್ಣಪ್ಪ ಪ್ರಸ್ತುತ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳು ಸುಧಾ ಹಾಗೂ ಅದೇ ಗ್ರಾಮದ ಚಿಕ್ಕ ಕದಿಯಪ್ಪ ಅವರ ನಡುವೆ ಹಸು ತೊಳೆದ ನೀರು ಚರಂಡಿಗೆ ಹೋಗುವ ವಿಚಾರವಾಗಿ ಈ ಹಿಂದೆಯೂ ಗಲಾಟೆ ನಡೆದಿತ್ತು. ಆಗ ಗ್ರಾಮದ ಹಿರಿಯರು ಸೇರಿ ಬುದ್ಧಿವಾದ ಹೇಳಿ ಗಲಾಟೆ ತಿಳಿಗೊಳಿಸಿದ್ದರು. ಆದರೆ ಜುಲೈ 14ರಂದು ಬೆಳಗ್ಗೆ ಸುಮಾರು 6:30 ವೇಳೆಗೆ ಸುಧಾ ಹಾಗೂ ಅವರ ಪತಿ ವೆಂಕಟಣ್ಣಪ್ಪ ಮನೆಯ ಬಳಿ ಹಸು ತೊಳೆಯುತ್ತಿದ್ದಾಗ ಆ ನೀರು ಸ್ವಲ್ಪ ಚಿಕ್ಕ ಕದಿರಪ್ಪ ಅವರ ಮನೆಯ ಬಳಿ ಹೋಗಿದೆ. ಇದರಿಂದ ಆಕ್ರೋಶಗೊಂಡ ಚಿಕ್ಕ ಕದಿರಪ್ಪ, ವೆಂಕಟಣ್ಣಪ್ಪ, ಮಧು ಹಾಗೂ ಲಕ್ಷ್ಮೀದೇವ ಎಂಬುವರು ಒಟ್ಟಾಗಿ ಬಂದು ಸುಧಾ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದನ್ನು ಪ್ರಶ್ನಿಸಿದಾಗ ಚಿಕ್ಕ ಕದಿರಪ್ಪ ಅವರು ಸುಧಾ ಅವರ ಮೇಲೆ ಕೈಯಿಂದ ಹಲ್ಲೆ ನಡೆಸಿ ಮೂಗಿಗೆ ಗಾಯಗೊಳಿಸಿದ್ದಾರೆ. ಲಕ್ಷ್ಮೀದೇವಮ್ಮ ಕಾಲಿನಿಂದ ಉದ್ದ ಪರಿಣಾಮ ಸುಧಾ ಕೆಳಗೆ ಬಿದ್ದಿದ್ದು ತಕ್ಷಣ ಮಧು ಎಂಬಾತ ಆಕೆಯ ತಲೆ ಕೂದಿ ಹಿಡಿದು ಎಳೆದಾಡಿ ಕೈ ಹಿಡಿದು ತಳ್ಳಿದ್ದಾನೆ. ಜಗಳ ಬಿಡಿಸಲು ಸುಧಾ ಅವರ ಪತಿ ವೆಂಕಟಣ್ಣಪ್ಪ ಅಡ್ಡ ಬಂದಾಗ ಮಧು ಮತ್ತು ವೆಂಕಟಣ್ಣಪ್ಪ ಎಂಬುವರು ಅವರ ಮುಖಕ್ಕೆ ತೀವ್ರವಾಗಿ ಗುದ್ದಿದ್ದಾರೆ. ಇದೇ ವೇಳೆ ಚಿಕ್ಕ ಕದಿರಪ್ಪ ಎಂಬಾತ ಕಲ್ಲಿನಿಂದ ಹೊಡೆದು ಸುಧಾ ಅವರ ಎಡಗೈಗೆ ಗಾಯಗೊಳಿಸಿದ್ದಾನೆ. ಅಲ್ಲದೆ ಇನ್ನೊಮ್ಮೆ ನಮ್ಮ ತಂಟೆಗೆ ಬಂದರೆ ನಿಮ್ಮನ್ನು ಪ್ರಾಣ ಸಹಿತ ಬಿಡುವುದಿಲ್ಲ ಎಂದು ಆರೋಪಿಗಳು ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಬಳಿಕ ಜಗಳ ಬಿಡಿಸಿದ ಸುಧಾ ಅವರ ಮೈದುನ ಗಂಗಾಧರ ಹಾಗೂ ಅನ್ಸೂಯಮ್ಮ ಅವರು ಗಾಯಾಳುಗಳನ್ನು ತಕ್ಷಣ ಬಟ್ಲಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿನ ವೈದ್ಯರ ಸಲಹೆ ಮೇರೆಗೆ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಸುಧಾ ಅವರ ಹೇಳಿಕೆಯನ್ನು ಪಡೆದುಕೊಂಡಿದ್ದ ದಲಿತ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಕೂದಲೆಳೆದು ಅಪಮಾನಿಸಿ ಪ್ರಾಣ ಬೆದರಿಕೆ ಹಾಕಿರುವ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರತಿ ದೂರು: ಹಸು ತೊಳೆಯುವ ನೀರು ಹರಿಸಿದ ವಿಚಾರ ಗಲಾಟೆ, ಮಹಿಳೆ ಸೇರಿ 3 ಮೇಲೆ ಹಲ್ಲೆ, ಪ್ರಾಣ ಬೆದರಿಕೆ. ಹಸು ತೊಳೆದ ನೀರನ್ನು ಮನೆ ಮುಂದೆ ಹರಿಸಬೇಡಿ ಎಂದು ಹೇಳಿದ್ದಕ್ಕೆ ನೆರೆಹೊರೆಯವರೇ ಸೇರಿ ಮಹಿಳೆ, ಆಕೆಯ ಮಗ ಹಾಗೂ ಸಂಬಂಧಿ ಯುವತಿ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ಚಿಂತಾಮಣಿ ತಾಲೂಕಿನ ಹೆಸಗಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ ಗಾಯಗೊಂಡ 3ರನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗ್ರಾಮದ ಶ್ರೀನಾಥ ಎಂಬುವರ ಪತ್ನಿ ಲಕ್ಷ್ಮೀದೇವಮ್ಮ 41 ಹಲ್ಲೆಗೊಳಗಾದ ಗೃಹಿಣಿ. ನೆರೆಮನೆಯ ವೆಂಕಟಣ್ಣಪ್ಪ ಮತ್ತು ಆತನ ಮಕ್ಕಳಾದ ಶ್ರೇಯಸ್, ನಾಗೇಶ್ ಮತ್ತು ಗಂಗರಾಜ್ ಎಂಬುವರೇ ಹಲ್ಲೆ ನಡೆಸಿದ ಆರೋಪಿಗಳೆಂದು ಗುರುತಿಸಲಾಗಿದೆ. ವೆಂಕಟಣ್ಣಪ್ಪ ಅವರು ತಮ್ಮ ಮನೆಯ ಬಳಿ ಹಸುಗಳನ್ನು ತೊಳೆದಾಗ ಆ ನೀರು ಲಕ್ಷ್ಮೀದೇವಮ್ಮ ಅವರ ಮನೆಯ ಬಾಗಿಲ ಬಳಿ ಬರುತ್ತಿತ್ತು. ಈ ವಿಷಯವಾಗಿ 2 ಕುಟುಂಬಗಳ ನಡುವೆ ಈ ಹಿಂದೆಯೂ ಹಲವು ಬಾರಿ ಗಲಾಟೆ ನಡೆದಿತ್ತು. ಬುದ್ಧಿ ಹೇಳಿದರೂ ವೆಂಕಟಣ್ಣಪ್ಪ ಅವರ ಕುಟುಂಬದವರು ಕೇಳುತ್ತಿರಲಿಲ್ಲ ಎನ್ನಲಾಗಿದೆ. ಜುಲೈ 14ರಂದು ಮುಂಜಾನೆ 6:45 ಸುಮಾರಿಗೆ ವೆಂಕಟಣ್ಣಪ್ಪ ಮತ್ತೆ ಹಸು ತೊಳೆಯುತ್ತಿದ್ದಾಗ ನೀರು ಲಕ್ಷ್ಮೀದೇವಮ್ಮ ಅವರ ಮನೆ ಮುಂದೆ ಬಂದಿದೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ವೆಂಕಟಣ್ಣಪ್ಪ ಮತ್ತು ಆತನ ಮಕ್ಕಳು ಗಲಾಟೆ ಆರಂಭಿಸಿದ್ದಾರೆ. ಲಕ್ಷ್ಮೀದೇವಮ್ಮ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವೆಂಕಟಣ್ಣಪ್ಪ ಕೂದಲನ್ನು ಹಿಡಿದು ಕೆಳಗೆ ತಳ್ಳಿದ್ದಾರೆ. ಗಂಗರಾಜು ಕೈಗಳಿಂದ ಹಲ್ಲೆ ನಡೆಸಿದ್ದಾನೆ. ಗಲಾಟೆ ಬಿಡಿಸಲು ಬಂದ ಲಕ್ಷ್ಮೀದೇವಮ್ಮ ಅವರ ಮಗ ಮಧು ಮತ್ತು ಮೈದುನನು ಮಗಳು ಬಿಂದು ಎಂಬುವರ ಮೇಲೂ ಶ್ರೇಯಸ್ ಹಾಗೂ ಗಂಗರಾಜು ಕೈ ಮತ್ತು ಕಾಲಿನಿಂದ ಒದ್ದು ಮುಗೇಟು ಮಾಡಿದ್ದಾರೆ. ಇದೇ ವೇಳೆ ನಾಗೇಶ್ ಎಂಬಾತ ಕಲ್ಲಿನಿಂದ ಲಕ್ಷ್ಮೀದೇವಮ್ಮ ಅವರ ಬಲಭುಜಕ್ಕೆ ಹೊಡೆದು ಗಾಯಗೊಳಿಸಿದ್ದಾನೆ. ಇನ್ನೊಮ್ಮೆ ತಂಟೆಗೆ ಬಂದರೆ ನಿಮ್ಮನ್ನು ಪ್ರಾಣ ಸಹಿತ ಬಿಡುವುದಿಲ್ಲ ಎಂದು ಆರೋಪಿಗಳು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ತಕ್ಷಣವೇ ಲಕ್ಷ್ಮೀದೇವಮ್ಮ ಅವರ ಪತಿ ಶ್ರೀರಾಮಪ್ಪ ಹಾಗೂ ಮೈದುನ ನರಸಿಂಹಪ್ಪ ಜಗಳ ಬಿಡಿಸಿ ಗಾಯಾಳುಗಳನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಸಿಬ್ಬಂದಿ ಗಾಯಾಳುಗಳ ಹೇಳಿಕೆ ಪಡೆದುಕೊಂಡು ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ.